ಗಣೇಶೋತ್ಸವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇದ್ವಿ. ಸರ್ಕಾರದ ಮಾರ್ಗಸೂಚಿಗಳು ಹಿಂದೂಪರ ಸಂಘಟನೆಗಳ ಕೆಂಗಣ್ಣಿಗೆ ಗುರಿಯಾಗಿತ್ತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಸಾಕಷ್ಟು ಪ್ರತಿಭಟನೆಗಳು ನಡೆದಿದ್ವು. ಇದೇ ವಿಚಾರದ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ವಿ. ಪ್ರಮೋದ್ ಮುತಾಲಿಕ್ ಸರ್ ಕೂಡ ಮಾತನಾಡ್ತಾ ಇದ್ರು ಇದ್ರ ಬಗ್ಗೆ. ಸರ್, ಇಲ್ಲಿ ಪ್ರಮುಖವಾಗಿ ಪ್ರಶ್ನೆಗಳು ಬರುವಂತದ್ದು ಅಂದ್ರೆ, ಸರ್ಕಾರ ಮಾರ್ಗಸೂಚಿಗಳನ್ನ ಮಾಡ್ಲಿ, ಆದ್ರೆ ಅದೇ ರೀತಿಯಾದಂತ ಮಾರ್ಗಸೂಚಿಗಳನ್ನ ಅವರು ಕೂಡ ಪಾಲನೆ ಮಾಡಿದಂತ ಸಂದರ್ಭದಲ್ಲಿ ಆ ಮಾರ್ಗಸೂಚಿಗಳನ್ನ ಅಳವಡಿಸೋದು ಸರಿ. ಆದ್ರೆ ಎಲ್ಲಾ ರೂಲ್ಸ್ ಗಳನ್ನ ಬ್ರೇಕ್ ಮಾಡಿಬಿಟ್ಟು ಬಟ್ ಜನಸಾಮಾನ್ಯರು ಆಚರಣೆ ಮಾಡುವಂತ ಈ ಹಬ್ಬಗಳಿಗೆ ಮಾತ್ರ ಅನ್ವಯಿಸುವಂತೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು. ಯಾರು ನನಗೆ ಕೇಳಿದ್ರ? ಎಸ್ ಸರ್, ಎಸ್ ಸರ್. ಇದು ನೀವು ಕೇಳಿದ ಪ್ರಶ್ನೆ 100% ಸತ್ಯ. ಇದಕ್ಕೆ ಹೇಳುವಂತವ್ರು, ಇವತ್ತು ಜನರಿಗೆ ಒಂದು ನಿಯಮ ಹಾಕುವಂತವ್ರು ಮೊದಲು ನೀವು ಪಾಲಿಸಬೇಕು ಅನ್ನುವಂಥದ್ದು ಪರಿಜ್ಞಾನ ಕೂಡ ಇಲ್ಲ ಇವರಿಗೆ. ಈ ಜನಾದೇಶ ಯಾತ್ರೆಯಿಂದ ಹಿಡಿದು 3 ಪಾಲಿಕೆಯ ಚುನಾವಣೆಯಿಂದ ಹಿಡಿದು ಆಮೇಲೆ ಕೇಂದ್ರ ಸಚಿವರ ಮಗಳ ಮದುವೆ ಇವನ್ನೆಲ್ಲವನ್ನೂ ಕೂಡ ಕೋವಿಡ್ ನಿಯಮಗಳನ್ನ ಗಾಳಿಗೆ ತೂರಿದ್ರು. ಇವರು ಯಾವುದೇ ನಿಯಮಗಳನ್ನ ಪಾಲಿಸಲಿಲ್ಲ. ಸೊ ಈಗ ನಮಗೆ ಟಾರ್ಗೆಟ್ ಗಣೇಶೋತ್ಸವ ಮಾಡ್ತಾ ಇದ್ದಾರೆ. ಸೊ ಗಣೇಶೋತ್ಸವವನ್ನು ಮಾತ್ರ ಟಾರ್ಗೆಟ್ ಮಾಡಿ ಇದು ನಿಯಮ ಪಾಲಿಸಿ, ನಿಯಮ ಮಾಡಿ, ಹೀಗೆ ಮಾಡಿ, ಹಾಗೆ ಮಾಡಿ ಅಂತ ಹೇಳುವಂತ ಪ್ರಕ್ರಿಯೆ ಇದೆಯಲ್ಲ, ಇದು ಸರಿಯಲ್ಲ ಅನ್ನುವಂಥದ್ದು ಒಂದು ಭಾಗ. ಎರಡನೇದು, ಒಂದು ಮಾಡಬೇಕು ಮತ್ತು ಮಾಡಬಾರದು ಅಂತನ್ನುವಂತಹದ್ದು 2 ಕಾಲಮ್ ನಲ್ಲಿ ಸರ್ಕಾರ ಡಿಕ್ಲೇರ್ ಮಾಡಿದಂತಹದ್ದಿದೆ. ಇದು ಅಧಿಕೃತ ಹೌದು ಅನ್ನುವಂತ ನನಗೆ ಗೊತ್ತಿಲ್ಲ. ಅದರಲ್ಲಿ 9ನೇ ಕಾಲಂನಲ್ಲಿ ಪೆಂಡಾಲ್ಗಳಲ್ಲಿ ಜೂಜಾಟ ಆಡಬಾರದು ಅಂತನ್ನುವಂಥದ್ದು ಹಾಕಿದ್ದಾರೆ. ನಾನು ಸರ್ಕಾರ ಕೇಳ್ತೀನಿ, ಇಡೀ ದೇಶದಲ್ಲಿ ಗಣೇಶನ ಪೆಂಡಾಲ್ದಲ್ಲಿ ಜೂಜಾಟ ಆಡುವಂತಹದ್ದು ನಡೆಯುವುದಿಲ್ಲ. ಇದನ್ನ ಅನ್ನೆಸೆಸರಿ ನಮ್ಮ ಮೇಲೆ ಅಪಾದನೆ ಹಾಕುವಂತದ್ದನ್ನು ಇದನ್ನ ವಾಪಸ್ ತಗೊಳ್ಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೇನೆ ಸರ್ಕಾರಕ್ಕೆ. ನಮ್ಮ ಈ ಗಣೇಶೋತ್ಸವದಲ್ಲಿ ನಾನು ಎಂದೂ ಯಾವತ್ತಿಗೂ ಕೂಡ ಈ ರೀತಿ ಜೂಜಾಟ ನಡೆಯುವುದೂ ಇಲ್ಲ. ಸರಿ, ಅವಕಾಶ ಆ ರೀತಿ ಆಗ್ಬಿಡ್ತೀನಿ. ನೀವ್ ಹೇಳ್ತಾ ಇರುವಂತ ಪಾಯಿಂಟ್ ವಿಚಾರಕ್ಕೆ ಬರೋದಾದ್ರೆ, ಇದೇ ಕಾಂಗ್ರೆಸ್ ಸರ್ಕಾರ ಅಕಸ್ಮಾತ್ ಎಲ್ಲಾದ್ರೂ ಇದ್ದಿದ್ರೆ ಬಿಜೆಪಿಯವ್ರು ಸುಮ್ನೆ ಇರ್ತಾ ಇದ್ರ? ಹಿಂದೂ ವಿರೋಧಿ ಸರ್ಕಾರ ಇದು. ಹಿಂದೂ ವಿರೋಧಿಯಾಗಿ ಹಬ್ಬವನ್ನ ಆಚರಣೆ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಕಾಂಗ್ರೆಸ್ ನಮ್ಮ ಒಂದು ಧರ್ಮದ ವಿರುದ್ಧವಾಗಿದೆ, ಅದು ಇದು ಅಂತೆಲ್ಲ ಪ್ರತಿಭಟನೆ ಶುರು ಹಚ್ಕೊಂಡ್ಬಿಟ್ಟಿರೋರು. ಫಾರ್ ಎಕ್ಸಾಂಪಲ್, ನಾವು ಮಹಾರಾಷ್ಟ್ರನೇ ತಗೊಳ್ಳೋಣ. ಮಹಾರಾಷ್ಟ್ರದಲ್ಲೂ ಸೇಮ್ ರೂಲ್ಸ್ ಇದೆ. ಅಲ್ಲಿ ಬಿಜೆಪಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧವನ್ನ ವ್ಯಕ್ತಪಡಿಸಿದೆ. ನಾಕಡಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ರೀ ಅಂತೆಲ್ಲ ಪ್ರಶ್ನೆ ಮಾಡಿದ್ದಾರೆ. ಬಟ್ ನಮ್ಮ ರಾಜ್ಯದಲ್ಲಿ ಮಾತ್ರ ಅದು ಯಾವುದು ಕೂಡ ಸರಿ ಆಗೋದಿಲ್ಲ. ಅಲ್ಲಿಗೆ ಒಂದು ರೂಲ್ಸು, ಇಲ್ಲಿಗೆ ಒಂದು ರೂಲ್ಸು ಬಿಜೆಪಿದು. ಸರಿ ಇದೆ. ಮಹಾರಾಷ್ಟ್ರದಲ್ಲಿ 6 ತಿಂಗಳು ಮುಂಚೆನೆ ಕೋವಿಡ್ ನಿಯಮಗಳನ್ನು ಹಾಕಿ ಅತ್ಯಂತ ವೈಜ್ಞಾನಿಕವಾದಂತಹ ನಿರ್ಣಯ ತಗೊಂಡು ಘೋಷಣೆಯನ್ನ ಮಾಡಿದ್ದು ಅತ್ಯಂತ ಸ್ವಾಗತಾರ್ಹವಾದ. ಕಾರಣ 128 ವರ್ಷದ ಹಿಂದೆ ತಿಲಕರು ಪ್ರಾರಂಭ ಮಾಡಿದ್ದು ಮಹಾರಾಷ್ಟ್ರದಿಂದನೇ, ಪೂನಾದಿಂದನೇ. ಸೊ ಇವತ್ತು ಇಡೀ ಮಹಾರಾಷ್ಟ್ರದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಗಣೇಶೋತ್ಸವ ಇಡೀ ದೇಶದಲ್ಲಿ ನಂಬರ್ 1 ಸ್ಥಾನ ಅಂತಂದ್ರೆ ಮಹಾರಾಷ್ಟ್ರ. ಹೌದು. ಸೊ ಅಂತ ಮಹಾರಾಷ್ಟ್ರದಲ್ಲಿ ಕೋವಿಡ್ ಜಾಸ್ತಿ ಇದೆ ಕಂಪೇರ್ ಟು ಕರ್ನಾಟಕ. ಸೊ ಆ ಕೋವಿಡ್ ಜಾಸ್ತಿ ಇದ್ದಾಗಲೂ ಕೂಡ 6 ತಿಂಗಳು ಮುಂಚೆನೆ ಯೋಚನೆ ಮಾಡಿದ್ದಾರೆ. 6 ತಿಂಗಳು ಮುಂಚೆನೆ ಕೋವಿಡ್ ನಿಯಮಗಳನ್ನು ಹಾಕಿ ಅವರು ಡಿಕ್ಲೇರ್ ಮಾಡಿದ್ದು ಅತ್ಯಂತ ಸ್ವಾಗತಾರ್ಹವಾದ್ದು. ಇದು ಕರ್ನಾಟಕದವ್ರಿಗೆ ಗೊತ್ತಾಗ್ಲಿಲ್ವಾ? ಇದು ಕರ್ನಾಟಕದಲ್ಲಿ ನಿಮ್ಮ ಸೇಮ್ ಪಾಯಿಂಟ್. ಯಾಕೆಂದ್ರೆ ಇವರು ಈ ಮಾರ್ಗಸೂಚಿಯನ್ನ ಮಾಡಿದ್ದು ಜಸ್ಟ್ ಇನ್ನ 4 ದಿನ ಇದೆ ಅನ್ನುವಂತ ಸಂದರ್ಭದಲ್ಲಿ. ಈಗ ಆಲ್ರೆಡಿ ಗಣಪತಿಯನ್ನ ಅದೇನ್ ನಿರ್ಮಾಣ ಮಾಡುವಂತವ್ರು ಅವರೆಲ್ಲರೂ ಕೂಡ ರೆಡಿ ಮಾಡ್ಕೊಂಡಿದ್ರು. ಯಾಕೆಂದ್ರೆ ಸರ್ಕಾರ ಯಾವುದೇ ರೀತಿಯಾದಂತ ಮಾರ್ಗಸೂಚಿಯನ್ನ ಹೊರಡಿಸೇ ಇರಲಿಲ್ಲ. ಸೆಪ್ಟೆಂಬರ್ 5ರವರೆಗೂ ಎಲ್ಲರೂ 10 ಅಡಿದು ಮಾಡಿದ್ರು, 12 ಅಡಿದು ಮಾಡಿದ್ರು, ಎಲ್ಲಾ ರೀತಿಯಾದಂತ ವೇರಿಯೇಷನ್ ಇರುವಂತ ಗಣಪತಿಗಳನ್ನ ಮಾಡಿದ್ರು. ಇನ್ನ 4 ದಿನ ಇದ್ದೆ ಅಂತ ಬಂದಂತ ಸಂದರ್ಭದಲ್ಲಿ 2 ಅಡಿ ಇರಬೇಕು, 4 ಅಡಿ ಇರಬೇಕು ಅಂತ ಮಾಡುವಂತ ರೂಲ್ಸ್ ನಿಜಕ್ಕೂ ಕೂಡ ನೀವ್ ಹೇಳ್ದಂತೆ ಅವೈಜ್ಞಾನಿಕನೇ. ಇಲ್ಲಿ ಅವೈಜ್ಞಾನಿಕನೇ. ಇಂಥ ಈ ರೀತಿಯ ಇವರು ನಿರ್ಣಯ ತಗೊಂಡಿದ್ದಾಗಲಿ ಸರ್ಕಾರ ಯಾಕೆ ಹೇಗೆ ಮಾಡ್ತಾ ಇದೆ ಅಂತ ಅನ್ನುವಂಥದ್ದು ಅತಲ್ಲ. ಮತ್ತೆ ಇನ್ನೊಂದು ಮಾತನ್ನು ನೀವು ಹೇಳಿದ್ರೆ ಅದು 100% ಸತ್ಯ. ಕಾಂಗ್ರೆಸ್ ಸರ್ಕಾರ ಏನಾದ್ರೂ ಇದನ್ನು ಮಾಡಿದ್ರೆ
ಇಷ್ಟೊತ್ತಿಗೆ ಇಡೀ ಬಿಜೆಪಿಯ MLA ಗಳು MP ಗಳು ಮಿನಿಸ್ಟರ್ ಅಂತೂ ಇಲ್ಲ ಬಿಡಿ, ಕೇಂದ್ರದ ಮಿನಿಸ್ಟರ್ಗಳು ಇದ್ದವರು ಕೂಡ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ರು. ಎಸ್ ಎಸ್. ಇವ್ರಿಗೆ ಏನಾದ್ರೂ ಮಾನ ಮರ್ಯಾದೆ ಇದೆ ಇವರಿಗೆ? ಹ್ಮ್. ಅಂದ್ರೆ ಈ ಕಾಂಗ್ರೆಸ್ ಇದ್ದಾಗ ಒಂದು, ತಮ್ಮ ಆಡಳಿತದಲ್ಲಿ ಇದ್ದಾಗ ಒಂದು. ಸೊ ಬಿಜೆಪಿ ಸರ್ಕಾರದವರು ಇದನ್ನ ಅಡ್ಡಿ ಮಾಡ್ತಾ ಇದಾರೆ, ಇದನ್ನ ತೊಂದರೆ ಕೊಡ್ತಾ ಇದಾರೆ ಅಂದ್ರೆ ಇದನ್ನು ವಿಚಿತ್ರ ಅನಿಸುತ್ತೆ. ಯಾಕೆ ಹೀಗೆ ಮಾಡ್ತಾ ಇದಾರೆ ಇವರು? ಇವ್ರಿಗೇನಾದ್ರೂ ಸಂಸ್ಕೃತಿ ಬಗ್ಗೆ ಅಥವಾ ದೇಶದ ಬಗ್ಗೆ ಯಾಕೆ? ಈ ವಿಷಯದಲ್ಲಂತೂ ನಾನು ಹೇಳ್ತಾ ಇದ್ದೀನಿ, ಬಿಜೆಪಿಯವರು ಅಕ್ಷಮ್ಯ ಅಪರಾಧವನ್ನ ಮಾಡಿದ್ದಾರೆ. ಸೊ ಇದನ್ನು ಸಹಿಸಲಾರದಷ್ಟು ಇವತ್ತು ಇಡೀ ಕರ್ನಾಟಕದಲ್ಲಿ ಲಕ್ಷಾಂತರ ಹಿಂದೂಗಳ ಆಕ್ರೋಶ, ಲಕ್ಷಾಂತರ ಹಿಂದೂಗಳ ಶಾಪ, ಗಣೇಶನ ಶಾಪ ಕೂಡ ಇವರಿಗೆ ತಟ್ಟುತ್ತೆ ಅಂತನ್ನುವಂಥದ್ದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನಾನು ರಾಜಶೇಖರನದ ಸ್ವಾಮೀಜಿಗಳನ್ನ ಕೇಳಲಿಕ್ಕೆ ಬಯಸ್ತೀನಿ. ಸ್ವಾಮೀಜಿಗಳೇ, ಒಂದು ಮತ್ತೊಂದು ಆಕ್ರೋಶಕ್ಕೆ ಗುರಿಯಾಗಿರುವಂತ ಮೈನ್ ಮಾರ್ಗಸೂಚಿಯಲ್ಲಿ ಇರುವಂತದ್ದು ಅಂದ್ರೆ ಸ್ಪೀಕರ್ಗಳನ್ನ ಬಳಸುವಂತಿಲ್ಲ, ಹಾಡುಗಳನ್ನ ಹಾಕುವಂತಿಲ್ಲ ಅನ್ನುವಂಥದ್ದು. ಕೆಲವರು ಪ್ರಶ್ನೆ ಮಾಡ್ತಾ ಇದ್ರು, ಹಿಂದೂ ಪರ ಸಂಘಟನೆಗಳ ನಾಯಕರು ಆಜಾನ್ ಹೋಗ್ಲಿಕ್ಕೆ ಬೆಳಗ್ಗೆ ಮತ್ತೆ ಸಂಜೆ ಅವಕಾಶ ಮಾಡ್ಕೊಡ್ತೀರಾ, ಆದ್ರೆ ಇದಕ್ ಮಾತ್ರ ಯಾಕೆ ಅವಕಾಶ ಮಾಡ್ಕೊಡ್ತಾ ಇಲ್ಲ? ನಮಗೆ ಒಂದು ರೂಲ್ಸು, ಅವ್ರಿಗೆ ಒಂದು ರೂಲ್ಸಾ? ಎಲ್ಲದನ್ನು ಕೂಡ ಬಂದ್ ಮಾಡ್ಬಿಡಿ, ಹಂಗಾದ್ರೆ ಒಪ್ಕೊಂಡ್ಬಿಡೋಣ ಅಂತಾರೆ. ಸತ್ಯವಾದ ಮಾತು, ಅದರಲ್ಲಿ ಯಾವುದೇ ರೀತಿಯ ತಕರಾರಿಲ್ಲ. ಈಗ ಅವರು ಆಜಾನ್ ಕೂಗ್ತಾರೆ, ಬೆಳಿಗ್ಗೆ 5 ಗಂಟೆಗೆ ಆಜಾನ್ ಕೂಗ್ತಾರೆ, ಕೆಲವು ಕಡೆ 5:30 ಗಂಟೆಗೆ ಆಜಾನ್ ಕೂಗ್ತಾರೆ. ಆಜಾನಿಗೆ ನಿಯಮ ಇಲ್ಲ. ನಮ್ಮ ಗಣೇಶೋತ್ಸವವನ್ನ ಮಾಡಬೇಕಾದ್ರೆ ಇಷ್ಟೇ ಸ್ಪೀಕರ್ ಇಡಬೇಕು, ಇಷ್ಟೇ ಸ್ಪೀಕರ್ ಅನ್ನ ಬಳಸಬೇಕು ಅನ್ನುವಂಥದ್ದು ಬಹಳ ಖಂಡನಾರ್ಹ ವಿಷಯ. ಹಾಗಿರುವುದರಿಂದ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು ಅನ್ನುವುದು ನಮ್ಮ ಅಭಿಪ್ರಾಯವಿತ್ತು. ಪ್ರಸ್ತುತ ನಾವು ಅದನ್ನ ಇನ್ನೊಮ್ಮೆ ನಾವು ಪರಾಮರ್ಶನೆ ಮಾಡ್ತೇವೆ ಎನ್ನುವ ಒಂದು ಮಾತು ಬಂದಿದೆ ವಿನಃ ನಾಳೆ ನಮ್ಗೆ ಗಣೇಶೋತ್ಸವ ಇದೆ. ನಾಳೆ ಅಂದ್ರೆ ಇವತ್ತು ಸಾಯಂಕಾಲ 5 ಗಂಟೆ ಒಳಗೆ, ಸಾಮಾನ್ಯ ಈ ಸಮಯದ ಒಳಗೆ ನಮಗೆ ಗೈಡ್ಲೈನ್ಸ್ ಬರಬೇಕಿತ್ತು. ಇಲ್ಲಿವರೆಗೂ ಗೈಡ್ಲೈನ್ಸ್ ಬಂದಿಲ್ಲ. ಹಾಗಾಗಿ ನಮ್ಗೆ ಸರ್ಕಾರ ನಿರುತ್ತರವಾಗಿ ಬಿಟ್ಟಿದ್ದೀಯಾ ಅಥವಾ ಸರ್ಕಾರದ ಅಧಿಕಾರಿಗಳು ನಿರುತ್ತರರಾಗಿ ಬಿಟ್ಟಿದ್ದಾರಾ, ಏನ್ ರೀತಿಯಲ್ಲಿ ಇವರು ಸರ್ಕಾರಕ್ಕೆ ಗೈಡ್ ಕೊಡ್ತಾ ಇದ್ದಾರೆ ಅಧಿಕಾರಿಗಳು ಅನ್ನೋದು ನಮ್ಗೆ ಅರಿವಾಗ್ತಾ ಇಲ್ಲ. ನಾವು ಹೇಳ್ತಾ ಇರುವಂತದ್ದು ಇಷ್ಟೇ, ನಾವು ಗಣೇಶೋತ್ಸವವನ್ನ ಈ ಹಿಂದೆ ಯಾವ ರೀತಿಯಲ್ಲಿ ಕಾನೂನು ಬದ್ಧವಾಗಿ ಕೋವಿಡ್ ನಿಯಮಾನುಸಾರ ನಾವೇನು ಆಚರಿಸಿಕೊಂಡಿದ್ದೇವೆ ಅದೇ ನಿಯಮದ ಒಳಗೆ ನಾವು ಆಚರಿಸ್ತೇವೆ. ನಿಮ್ಗೆ ಯಾವ ರೀತಿಯ ಭಯ ಆತಂಕ ಬೇಡ. ಯಾಕೆ ಅಂತಂದ್ರೆ ಕೊರೋನಾದ ವಿಷಯದಲ್ಲಿ ಈಗಾಗಲೇ ಜಾಗೃತಿ ಉಂಟಾಗಿದೆ ಸಮಾಜಕ್ಕೆ, ಸಮಸ್ತ ಸಮಾಜ ಜಾಗೃತಿಯಲ್ಲಿ ಇದೆ. ಹಾಗಿರುವುದರಿಂದ ಕಾನೂನುಬದ್ಧವಾಗಿರತಕ್ಕಂತ ನಿಮ್ಮ ಗೈಡ್ಲೈನ್ಸ್ ಏನಿದೆ, 2 ಗಜ ದೂರ ಇರುವಂತದ್ದು, ಮಾಸ್ಕ್ ಧರಿಸುವಂತದ್ದು, ಸ್ಯಾನಿಟೈಸರ್ ಮಾಡುವಂತದ್ದು, ಈ ನಿಯಮಗಳನ್ನೆಲ್ಲ ಪಾಲಿಸಿಕೊಂಡು ಸಭ್ಯವಾದ ಉತ್ತಮ ಸಮಾಜದ ನಿಟ್ಟಿನಲ್ಲಿ ಹಿಂದೂ ಸಮಾಜ ಸದೃಢವಾಗಿ ಗಣೇಶೋತ್ಸವವನ್ನ ಆಚರಿಸಬೇಕು ಅಂತ ನಮ್ಮ ಅಂಬೋಣ. ಸಾಂಸ್ಕೃತಿಕ ಕಾರ್ಯಕ್ರಮ ಇಲ್ಲ, ಯಾವುದೇ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ನಿಷೇಧವಿದೆ, ಒಪ್ಪಿಕೊಳ್ಳೋಣ. ಆದ್ರೆ ಕೇವಲ ಪೂಜೆಗೂ ನೀವು ಇಂತಹ ನಿರ್ಬಂಧವನ್ನ ಹಾಕಿದ್ರೆ ನಾವು ಪೂಜೆ ಹೇಗೆ ಮಾಡಿಕೊಳ್ಳೋದು ಎನ್ನುವುದರ ಬಗ್ಗೆ ಅರಿವು ಮಾಡಬೇಕು ಸರ್ಕಾರಕ್ಕೆ. ಇನ್ನೊಂದು ಪರ್ಮಿಷನ್ ತಗೊಳ್ಳುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮೋದ್ ಮುತಾಲಿಕ್ ಜಿ, ಇಲ್ಲಿ ಮೈನ್ ಆಗಿ ಒಂದು ಗ್ರಾಮದಲ್ಲಿ ಇಟ್ಟಂತ ಸಂದರ್ಭದಲ್ಲಿ ಪಂಚಾಯಿತಿಯ ಪರ್ಮಿಷನ್ ತಗೊಬೇಕು, ಪೊಲೀಸ್ ಇಲಾಖೆಯ ಪರ್ಮಿಷನ್ ತಗೊಬೇಕು, KEB ಅವರ ಪರ್ಮಿಷನ್ ಅನ್ನ ತಗೊಳ್ಬೇಕು. ಇದೆಲ್ಲದರ ಪರ್ಮಿಷನ್ ಜೊತೆಗೆ ವಾಯು ಮಾಲಿನ್ಯ ನಿಯಂತ್ರಣ ಮಂಡಳಿಯ ಪರ್ಮಿಷನ್ ಅನ್ನ ತಗೊಬೇಕು. ಇದನ್ನೆಲ್ಲ ತಗೊಂಡ್ ಬರೋ ಅಷ್ಟೊತ್ತಿಗೆ ಗಣೇಶ ಹಬ್ಬನೇ ಮುಗ್ದೋಗ್ಬಿಟ್ಟಿರುತ್ತೆ. ಯಾಕೆಂದ್ರೆ ಇವ್ರು ಲೇಟ್ ಆಗಿ ಬೇರೆ ಈ ಗಣೇಶ ಹಬ್ಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾರ್ಗಸೂಚಿಯನ್ನ ಹೊರಡಿಸಿದ್ದು. ಹೌದು, ಈಗ ಆಲ್ರೆಡಿ ಲೇಟ್ ಮಾಡಿದ್ದಾರೆ ಒಂದು. ಇನ್ನು ಗಣೇಶನ ಇಡೋಗೋಸ್ಕರ, ಪ್ರತಿಷ್ಠಾಪನೆಗೋಸ್ಕರ ಪರ್ಮಿಷನ್ ಬೇಕಾಗಿಲ್ಲ. ಪರ್ಮಿಷನ್ ಬೇಕಾಗಿದ್ದು ಕೌಂಟ್ ಸಿಸ್ಟಮ್ಗೆ, ಪರ್ಮಿಷನ್ ಬೇಕಾಗಿದ್ದು ಪೆಂಡಾಲ್ಗೆ. ಅಂದ್ರೆ ದಾರಿಗೆ ತೊಂದರೆ ಆಗದೆ ಇರುವ, ಸಾರ್ವಜನಿಕರಿಗೆ ತೊಂದರೆ ಆಗದೆ ಇರುವ ಹಾಗೆ ಒಂದು ಪರ್ಮಿಷನ್ ಬೇಕಾಗುತ್ತೆ, ಅದನ್ನು ತಗೊಳ್ಳೋಣ. ಆದ್ರೆ ಗಣೇಶನ ಪ್ರತಿಷ್ಠಾಪನೆಗೆ ಪರ್ಮಿಷನ್ ಬೇಕಾಗಿಲ್ಲ, ನಮಗೆ ಸಂವಿಧಾನ ಹಕ್ಕು ಕೊಟ್ಟಿದೆ. ಸೊ ಆ ಹಿನ್ನೆಲೆಯಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಬಹಳ ಸತಾಯಿಸುತ್ತೆ, ಭಾರಿ ಸತಾಯಿಸುತ್ತೆ. ಒಂದು ಸಲ ಹೋದ್ರೆ 10 ಸಲ ಓಡಾಡಿಸುತ್ತೆ. CPI ಕಡೆ ಹೋಗು, PSI ಕಡೆ ಹೋಗು, DYSP ಕಡೆ ಹೋಗು, ಇವತ್ತು ಬಾ, ನಾಳೆ ಬಾ, ನಾಡ್ದು ಬಾ, ಅಷ್ಟೊಳಗೆ ಗಣೇಶೋತ್ಸವ ಅಂದ್ರೆ ಟೋಟಲಿ ಹರಾಸ್ಮೆಂಟ್ ಆಗ್ತಾ ಇದೆ ಈ ಗಣಪತಿ ಸಾರ್ವಜನಿಕ ಗಣೇಶನ ಉತ್ಸವ ದೃಷ್ಟಿಯಿಂದ. ಸೊ ಈ ದೃಷ್ಟಿಯಿಂದ ಕರ್ನಾಟಕದ ಸರ್ಕಾರ, ಇವತ್ತಿನ ಸರ್ಕಾರ ಈ ನಿಯಮವನ್ನು ಹಾಕಿದ್ದು, ಈ ನಿಯಮಗಳನ್ನು ಪಾಲಿಸ್ತಾ ಇರೋದು, ನಿರ್ಣಯಗಳನ್ನು ಕೊಡ್ತಾ ಇರುವಂತದ್ದು ನೋಡಿದ್ರೆ ಇವರಿಗೆ
ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು. ಪರ್ಮಿಷನ್ ಕೊಟ್ಟಾಗೂ ಆಗ್ಬೇಕು, ಆಚರಣೆ ಆಗದೆ ಇರುವ ಹಾಗೂ ಆಗ್ಬೇಕು. ಇನ್ನು ತಜ್ಞರ ಸಂಬಂಧಪಟ್ಟಾಗ ನಾನು ಒಂದು ಪ್ರಶ್ನೆ ಕೇಳೋದು ಸರ್ಕಾರಕ್ಕೆ. ತಜ್ಞರು ಇವತ್ತು ಶಾಲಾ ಕಾಲೇಜುಗಳನ್ನ ನಡೆಸಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಶಾಲೆಗಳಲ್ಲೇನು ಅಂತರ ಇರುತ್ತೆ, ಸ್ಯಾನಿಟೈರ್ ಆಗಿರುತ್ತೆ, ಮುಖಕ್ಕೆ ಮಾಸ್ಕ್ ಇರುತ್ತೆ. ಆದ್ರೆ ಎಲ್ಲರೂ ಒಟ್ಟಿಗೆ ಸೇರಿ ಆಟ ಆಡ್ತಾರೆ, ಎಲ್ಲರೂ ಸೇರಿ ಅಲ್ಲೇ ಊಟ ಮಾಡ್ತಾರೆ. ಸೊ ಎಲ್ಲರೂ ಸೇರಿ ಅಲ್ಲಿ ಕಾರ್ಯಕ್ರಮಗಳನ್ನು ಯೋಜನೆ ಮಾಡ್ತಾರೆ, ಪಾಠ ಕೇಳ್ತಾರೆ. ಅದೇ ಮಾದರಿಯಲ್ಲೇನೆ ತಂತ್ರಜ್ಞಾನಿಗಳು ಇದಕ್ಯಾಕೆ ನೀವು ಯಾಕೆ ಗಣೇಶೋತ್ಸವಕ್ಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ? ಅದೇ ಸರ್, ಈಗ ಆ ರೂಲ್ಸ್ ಗಳನ್ನ ಫಸ್ಟ್ ಆಫ್ ಆಲ್ ರಾಜ್ಯದ ಮುಖ್ಯಮಂತ್ರಿಗಳು ಫಾಲೋ ಮಾಡ್ತಾ ಇದಾರ. ಅದಕ್ಕೆ ಎಷ್ಟು ಸಾವಿರ ಫೋಟೋಗಳು ಸಿಗ್ತವೆ ಸರ್, ಯಾವ ರೀತಿಯಾಗಿ ರೂಲ್ಸ್ ಗಳು ಬ್ರೇಕ್ ಆಗ್ತಾ ಇದೆ ಅಂತ. ಮಾಸ್ಕ್ ಅನ್ನೇ ಹಾಕೊಂಡಿಲ್ಲ, ಬೇಕಿದ್ರೆ ಆ ಫೋಟೋಗಳೇ ಸಿಗ್ತವೆ. ಮಾಸ್ಕ್ ಅನ್ನೇ ಹಾಕೊಂಡಿರಲಿಲ್ಲ. ಇವರೆಲ್ಲ ಒಂದೊಂದೇ ವೇದಿಕೆಯಲ್ಲಿ ಒಬ್ರು ಮಾಸ್ಕ್ ಹಾಕಿಕೊಳ್ಳದೆ ಇರುವಂತ ಫೋಟೋಗಳು ಈ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶಕ್ಕೆ ಗುರಿ ಆಗ್ತಾ ಇದಾವೆ. ಗಣೇಶೋತ್ಸವಕ್ಕೆ ಮಾತ್ರ ರೂಲ್ಸ್ ಮಾಡಿದ್ರಲ್ಲ, ನೀವು ಪಾಲನೆ ಮಾಡ್ತಾ ಇದ್ದೀರಾ ಅಂತ. ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ ಸರ್. ಒಂದು ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ.